So yeah, this is our kitchen. ಚೆನ್ನಾಗಿದೆ. Thank you. By the way, ನಿಮಗೆ ಕುಕ್ ಮಾಡಕ್ಕೆ ಬರುತ್ತಾ? ಅಷ್ಟೆಲ್ಲ ಯಾವಾಗಲಾದರೂ ಒಂದ್ಸತಿ ಮಾಡ್ತೀನಿ. That's good enough. ನೀವು ಸೌತ್ ಅಮೆರಿಕಾಯಿಂದ ಅಂತ ಕೇಳಿದ್ದೆ. ಇಸ್ ಇಟ್ ಟ್ರೂ? ಯಾಕೆ ನಾನು ನೋಡಿದ್ರೆ ಹಾಗನ್ನಿಸ್ತಲ್ವಾ? ನೋ ವೇ. ನೀವು ನೋಡ್ತಾ ಇದ್ರೆ ಯಾವುದೋ ಪಕ್ಕದ ಮನೆ ಹುಡುಗಿ ನೋಡ್ದಂಗೆ ಅನ್ಸುತ್ತೆ. ನಿಜವಾಗ್ಲೂ? ಯಾಕೆ ಹಾಗೆ? ಐ ಡೋಂಟ್ ನೋ. ಇಟ್ಸ್ ಅ ವೆರಿ ಸ್ಟ್ರೇಂಜ್ ಫೀಲಿಂಗ್, ಯು ನೋ. ಇದಕ್ಕಿಂತ ಮೊದಲು ನಾವೆಲ್ಲೋ ಭೇಟಿ ಮಾಡಿದ್ದೀವಿ, ತುಂಬ ಹತ್ತಿರದಿಂದ ಮಾತಾಡಿದ್ದೀವಿ ಅನ್ನಿಸ್ತಿದೆ. ಇದಕ್ಕೂ ಮುಂಚೆ ನೀವು ಅಮೆರಿಕಾಗೆ ಏನಾದರೂ ಬಂದಿದ್ರಾ? ಇಲ್ವಲ್ಲ. ಹಾಗಾದ್ರೆ ನಾನು ನೋಡಿರೋ ಚಾನ್ಸೇ ಇಲ್ಲ. ಯಾಕೋ ತ್ರಿಶು ಲೇಟ್ ಮಾಡ್ಬಿಟ್ಟೆ? ಚಿಕ್ಕ ಯಜಮಾನ್ರು ನೀನು ಆವಾಗಿಂದ ಕೇಳ್ತಾನೆ ಇದ್ದಾರೆ. ಸರಿ ಬೇಗ ಹೋಗು. ಯಾಕೋ ಇಷ್ಟೊತ್ತು? ಅದು ಬೈಕು ಸ್ವಲ್ಪ ಕೆಟ್ಟೋಯ್ತು, ಸಾರಿ. ಚಿಕ್ಕ ಯಜಮಾನ್ರೆ, ತ್ರಿಶೂಲ್ ಬಂದಿದ್ದಾನೆ. ಹೋ, ಶಿವಾನಿ, 5 minutes. I have to take this. I'm really sorry. ಏನ ಮಾಡ್ತಿದ್ಯಾ? ದೇವ್ರ ಅಂದ್ರೆ ಹುಡುಕಾಟನ? ಅಷ್ಟು ಜ್ಞಾನ ಅಲ್ವಾ ನಿನಗೆ? ನಿನಗೆ ಹೇಳಿದ್ದು ಹೂನ ಅಲ್ಲಿಡು ಅಂತ, ಹಾಕಕ್ಕಲ್ಲ. ಈ ಮನೆಯಲ್ಲಿ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ದುರುಪಯೋಗ ಪಡಿಸ್ಕೋಬೇಡ. ನಿನಗೆ ಕೊಟ್ಟಿರೋ ಸ್ವಾತಂತ್ರ್ಯನ ಅಡುಗೆ ಮನೆ, ಪೂಜೆ ಮನೆ ತನಕ ದಯವಿಟ್ಟು ತರಬೇಡ. ಅಷ್ಟಕ್ಕೂ ನಿಂಗೆ ದೇವ್ರಿಗೆ ಹಾರಾಗಕ್ಕೆ ಯಾರೋ ಹೇಳಿದ್ದು? ಹಾ, ನಿನ್ ತಲೆಯಲ್ಲಿ ಸಗಣಿ ತುಂಬಿದೀಯಾ? ಬೆಳಗ್ಗೆಯಿಂದ ಸ್ನಾನ ಮಾಡಿ ಶುದ್ಧಿ ಮಾಡಿರೋ ಪೂಜೆ ಸ್ಥಳನೆಲ್ಲ ಅಶುದ್ಧ ಮಾಡ್ಬಿಟ್ಟಿಯಲ್ಲ. ಈಗ ಇದನ್ನೆಲ್ಲ ಕ್ಲೀನ್ ಯಾರು ಮಾಡ್ತಾರೆ? ಯಾಕ್ರೋ ಬರ್ತೀರಾ ನಿಮ್ಮಂಥವ್ರೆಲ್ಲ ಪೂಜೆಗೆ, ನಮ್ ನೆಮ್ಮದಿ ಹಾಳು ಮಾಡೋದಿಕ್ಕೆ? ಹೇ ಮಧು, ಹೀಗೆ ನಮ್ಮ ಮಗನ್ ಬೆಳೆಸೋ ರೀತಿ ನಂದೀಶ, ಮಗನ್ನ ದಾಂಡಿಗನ್ ತರ ಬೆಳೆಸಿದ್ರೆ ಸಾಲದು, ತಲೆ ಸ್ವಲ್ಪ ಬುದ್ಧಿನೂ ಇರಬೇಕು. ಎಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಮನೇಲಿ ಮೊದಲು ಹೇಳ್ಕೊಡ್ಬೇಕು. ಕರೆಕ್ಟಾಗಿ ಹೇಳಿದ್ರಿ ಅತ್ತೆ. ದೊಡ್ಡವರು ಕಾಮನ್ ಸೆನ್ಸ್ ಇದ್ರೆ ತಾನೇ ಮಕ್ಳಿಗಿರೋದು. ಏನೋ ಮುಖ ನೋಡ್ತಿದ್ಯಾ? ತೊಲಗ. ಇಂಥ ಗನಂದಾರಿ ಮಗನ ಹೆತ್ತಿದ್ಯಲ್ಲ, ಬಂದು ಕ್ಲೀನ್ ಮಾಡು. ರೀ, ಇವತ್ತು ಪೂಜೆ ಇದೆ, ಡಿಸ್ಟರ್ಬ್ ಮಾಡಬೇಡಿ ಅಂದ್ರೆ ಎಷ್ಟು ಸಲ ರೀ ಫೋನ್ ಮಾಡೋದು? ಆಯ್ತಾಯ್ತು, ಪೂಜೆ ಮುಗಿಸ್ಕೊಂಡು ನಾನೇ ಫೋನ್ ಮಾಡ್ತೀನಿ. ಏನಿದು? ಏನು ಇಷ್ಟೊಂದು ಅರ್ಶನ ಚೆಲ್ಲಿದ್ದೀರಾ? ಯಜಮಾನ್ರೆ, ಏನಿಲ್ಲ, ಅದು ಅರಿಶಿನ ತಟ್ಟೆ ಕೈ ಜಾರ್ ಬಿದ್ದೋಯ್ತು, ಅದನ್ನು ಸ್ವಚ್ಛ ಮಾಡ್ತಾ ಇದ್ದಾಳ ಅಷ್ಟೇ. ಸರಿ, ಹುಷಾರಾಗಿ ಕೆಲಸ ಮಾಡ್ಬೇಕಲ್ವಾ? ನೋಡ್ಕೊಂಡು ಕೆಲಸ ಮಾಡಿ. ಆರ್ ಯು ಕಂಫರ್ಟಬಲ್ ಹಿಯರ್? ಹಾ, ಎಸ್. ಪ್ಲೀಸ್ ಫೀಲ್ ಎಟ್ ಹೋಮ್.
ಯಾ ಪ್ರಣಾಮಗಳು ಗುರುದೇವ. ನೀಲಿ, ಒಪ್ಪಿಕೊಂಡ ಕಾರ್ಯವನ್ನು ಪೂರ್ಣಗೊಳಿಸದೆ ನೀವೇಕೆ ಇಲ್ಲಿ ಬಂದಿರುವಿರಿ? ಪ್ರಮಾದವಾಗಿದೆ ಗುರುದೇವ. ಏನಾಯಿತು ನೀಲಿ? ಶಿವಾನಿ ಸೌಖ್ಯವೇ? ಎಲ್ಲವೂ ಸೌಖ್ಯವಾಗಿಯೇ ಇತ್ತು ಮಾತೆ. ಆದರೆ ಶಿವಾನಿ ದಿಗ್ವಿಜಯ್ ಮನೆಗೆ ಹೋಗಿರುವುದು ಆತಂಕ ಮೂಡಿಸಿದೆ ಮಾತೆ. ಏನಾಗುವುದೋ ಎಂಬ ಭಯ ನಿರ್ಮಾಣವಾಗಿದೆ. ನಿಮ್ಮನ್ನ ಭೂಲೋಕಕ್ಕೆ ಕಳುಹಿಸಿದ ಕಾರಣವಾದರೂ ನೆನಪಿದೆಯೇ? ಶಿವಾನಿಯ ರಕ್ಷಣೆಯ ಕರ್ತವ್ಯವನ್ನು ಸೂಕ್ತವಾದ ರೀತಿಯಲ್ಲಿ ನಿಭಾಯಿಸುವುದನ್ನ ಬಿಟ್ಟು ಈಗ ಇಲ್ಲಿಗೆ ಬಂದು ಪ್ರಲಾಪಿಸುತ್ತಿರುವಿರಾ? ಕ್ಷಮೆ ಇರಲಿ ಗುರುದೇವ. ನಾವೆಷ್ಟೇ ತಿಳಿ ಹೇಳಿದರೂ ಕೇಳಲಿಲ್ಲ. ಆ ಆದಿಶೇಷನನ್ನು ನೋಡುವ ಹಂಬಲದಿಂದ ನಮ್ಮೆಲ್ಲರ ಮಾತನ್ನು ಧಿಕ್ಕರಿಸಿ ಹೋಗಿದ್ದಾಳೆ ಗುರುದೇವ. ಆ ಭಯ ನಮ್ಮನ್ನು ಇಲ್ಲಿಗೆ ಬರುವಂತೆ ಮಾಡಿದೆ ಗುರುದೇವ. ತಪ್ಪಾಗಿದೆ, ಘನಘೋರ ತಪ್ಪಾಗಿದೆ. ಆ ತ್ರಯಂಬಕ ಅಸಾಮಾನ್ಯ ಮಾಂತ್ರಿಕನೆಂದು ನಿಮಗೂ ತಿಳಿಸಿದ್ದೇನೆ, ಶಿವಾನಿಗೂ ಮನವರಿಕೆ ಮಾಡಿಸಿದ್ದೇನೆ. ಅಷ್ಟೇ ಏಕೆ, ಸ್ವತಃ ಶಿವಾನಿಯೇ 14 ವರ್ಷಗಳ ಕಾಲ ಅವನ ದಿಗ್ಬಂಧನದಿಂದ ಹೊರಬರಲಾರದೆ ಪರಿತಪಿಸಿದ್ದಾಳೆ. ಇಷ್ಟೆಲ್ಲ ಅನುಭವವಿದ್ದರೂ ಮತ್ತೇಕೆ ತಪ್ಪು ಮಾಡಿದಳು? ಗುರುದೇವ, ಆದಿಶೇಷನನ್ನು ಭೇಟಿ ಮಾಡಲೇಬೇಕೆಂಬ ಹಪಹಪಿ ಶಿವಾನಿಯಿಂದ ಈ ತಪ್ಪನ್ನು ಮಾಡಿಸಿದೆ. ಪರಿಸ್ಥಿತಿಯ ತೀವ್ರತೆ ನಿಮಗಾರಿಗೂ ಅರ್ಥವಾಗುತ್ತಿಲ್ಲ. ಆ ತ್ರಯಂಬಕ ದಿಗ್ಬಂಧನ ಮಾಡಿರುವ ಮನೆಯದು. ಆ ಮನೆಯೊಳಗೆ ಯಾವ ಯಾವ ಸ್ಥಳದಲ್ಲಿ ಯಾವ ಯಾವ ರೂಪದಲ್ಲಿ ಅಪಾಯಗಳು ಅಡಗಿವೆಯೋ ಯಾರ ಕಲ್ಪನೆಗೂ ನಿಲುಕುವುದಿಲ್ಲ. ಅಂತಹ ಮನೆಯೊಳಗೆ ಯಾವ ಪೂರ್ವ ಸಿದ್ಧತೆಯೂ ಇಲ್ಲದೆ ಶಿವಾನಿ ಹೋಗಿರುವುದು ದೊಡ್ಡ ಸಂಕಷ್ಟಕ್ಕೆ ದಾರಿ ಮಾಡಿಕೊಟ್ಟಂತಾಗಿದೆ. ಶಿವಾನಿ ಈಗ ನಿಜವಾಗಿಯೂ ಆಪತ್ತಿನಲ್ಲಿ ಸಿಲುಕಿದ್ದಾಳೆ. ಇನ್ನು ಅವಳು ಆ ಮನೆಯಿಂದ ಹೊರಬರಲು ದೊಡ್ಡ ಸಂಘರ್ಷವೇ ಮಾಡಬೇಕಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮತ್ತೆ ಅವಳು ದಿಗ್ಬಂಧನಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಇದೆಂಥ ಸಂಕಷ್ಟ ಬಂದಿತು ಗುರುದೇವ. ಶಿವಾನಿಯ ಸಣ್ಣ ದುಡುಕು ಇಷ್ಟೆಲ್ಲ ಆತಂಕಕ್ಕೆ ದಾರಿ ಮಾಡಿಕೊಟ್ಟಿದೆ. ಅಷ್ಟೇ ಅಲ್ಲ, ಇದು ಶಿವಾನಿ ತನಗೆ ಮಾತ್ರ ತಂದುಕೊಂಡಿರುವ ಅಪಾಯವಲ್ಲ, ಇಡೀ ನಾಗಲೋಕಕ್ಕೆ ತಂದೊಡ್ಡಿದ ಅಪಾಯವಾಗಿದೆ. ಮುಂದೇನು ಗುರುದೇವ? ಅವಳನ್ನು ಆ ಮನೆಯಿಂದ ಹೊರತರುವುದು ನಿಜಕ್ಕೂ ಸವಾಲಾಗಿದೆ. ಏನು ಮಾಡ್ತಿದ್ಯಾ? ನಿನ್ಗೆ ಹೇಳಿದ್ದು ಹೂನ ಅಲ್ಲಿಡು ಅಂತ, ಹಾಕಕ್ಕಲ್ಲ. ಈ ಮನೆಯಲ್ಲಿ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ದುರುಪಯೋಗ ಪಡಿಸ್ಕೋಬೇಡ. ಮಗನ್ನ ದಾಂಡಿಗನ್ ತರ ಬೆಳೆಸಿದ್ರೆ ಸಾಲದು, ತಲೆ ಸ್ವಲ್ಪ ಬುದ್ಧಿನೂ ಇರಬೇಕು. ದೊಡ್ಡೋರು ಕಾಮನ್ ಸೆನ್ಸ್ ಇದ್ರೆ ತಾನೆ ಮಕ್ಳಿಗಿರೋದು. ಏನೋ ಮುಖ ನೋಡ್ತಿದ್ಯಾ? ತೊಲಗ. ಐ ಆಮ್ ರಿಯಲಿ ಸಾರಿ. ಡ್ಯಾಡ್ ನಿಮಗೆ ಮನೆ ತೋರ್ಸಕ್ಕೆ ಹೇಳಿದರು, ಆ್ಯಂಡ್ ನಂಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಕಾಲ್ ಬಂತು, ಸೊ ನಿಮ್ಮನ್ನ ಅರ್ಧದಲ್ಲೇ ಬಿಟ್ಟು ಹೋಗ್ಬಿಟ್ಟೆ. ಪರವಾಗಿಲ್ಲ. ನೋ ನೋ ನೋ, ಡ್ಯಾಡ್ ಹೇಳಿದ ಕೆಲಸ ನಾನು ಅರ್ಧದಲ್ಲಿ ಬಿಟ್ಟವನೇ ಅಲ್ಲ. ಸೊ ಪ್ಲೀಸ್. ಪ್ಲೀಸ್. So this is my dad's room. How is it? Excuse me. ಎಲ್ಲಿದ್ದೀರಾ ನೀವು? ನಮ್ಗೆ ಯಾಕೋ ನೀವು ತುಂಬ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಿದ್ದೀರಾ ಅನ್ಸುತ್ತೆ.
ಆರ್ ಯು ರಿಯಲಿ ಓಕೆ? ಇಲ್ಲ, ಇಫ್ ದೇರ್ ಇಸ್ ಎನಿಥಿಂಗ್ ಪ್ಲೀಸ್ ಡೋಂಟ್ ಹೆಸಿಟೇಟ್. ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಾನೊಂದು ಪರ್ಸ್ನಲ್ ಕಾಲ್ ಮಾಡಬೇಕಾಗಿತ್ತು. ಅಷ್ಟೇನಾ? ಪ್ಲೀಸ್ ಟೇಕ್ ದ ರೂಮ್. ನಾನು ಹೊರಗಡೆ ಇರ್ತೀನಿ. ತ್ರಿವಿಕ್ರಮ್, ಥ್ಯಾಂಕ್ ಯು. ಕಮ್ ಆನ್. ನಂದೀಶ್ ಅಂಕಲ್, ಆಗ್ಲೇ ತ್ರಿಶೂಲ್ ಬಂದ ಅಂದ್ರು, ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅದು ಚಿಕ್ಕ ಯಜಮಾನ್ರೆ, ಅವನು ಬಂದ. ಆದರೆ ಅಂದ್ರೆ ಏನಾಯ್ತು? ತಪ್ಪೆಲ್ಲ ಅವಂದೇ. ಮನೇಲಿ ಹೋಮ ನಡಿಬೇಕಾದ್ರೆ ಮಡಿಯಿಂದಿರಬೇಕು ಅಂತ ಬಯಸೋದು ತಪ್ಪಲ್ಲ. ಇವನು ಅದನ್ನು ತಿಳ್ಕೋಬೇಕಾಗಿತ್ತು. ಅರ್ಥ ಆಗ್ಲಿಲ್ಲ, ಏನು ಹೇಳ್ತಿದ್ದೀರಾ ನೀವು? ಏನಿಲ್ಲ ಚಿಕ್ಕ ಯಜಮಾನ್ರೆ, ಅವನು ಹಾರ ತರಬೇಕು ಅಂತ ಹೊರಗಡೆ ಹೋಗಿದ್ದ. ಗೊತ್ತು. ಹಾರ ತಗೊಂಡು ಬಂದಮೇಲೆ ಕೈಕಾಲು ತೊಳಿದೇನೆ ಹಾರನ ದೇವ್ರ ಫೋಟೋಗೆ ಅವನೇ ಹಾಕ್ಬಿಟ್ಟ. ಅದಕ್ಕೇನಾಯ್ತು ಈಗ? ಅಮ್ಮನವ್ರು ಸ್ವಲ್ಪ ಕೋಪ ಮಾಡ್ಕೊಂಡ್ರು. ರೀನಮ್ಮನವರು ಬೈದರು. ಅಮ್ಮನವ್ರದ್ದೇನು ತಪ್ಪಿಲ್ಲ ಚಿಕ್ಕ ಯಜಮಾನ್ರೆ. ಇವನು ಹೊರಗಡೆ ಹೋಗಿದ್ದವನು ನೇರವಾಗಿ ಬಂದು ದೇವ್ರನ್ನ ಮುಟ್ಟಿದ್ದು ತಪ್ಪೆ. ಅದಕ್ಕೆ ಸ್ವಲ್ಪ ಗದ್ರಿದಾರಷ್ಟೇ. ಇದರಲ್ಲಿ ತಲೆ ಹೋಗುವಂಥದ್ದು ಏನಿಲ್ಲ. ನೀವು ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು, ಜೊತೆಗೆ ಬಾಂದ್ ಕರೆದ್ರೆ ಎಲ್ಲಿದ್ರು ಓಡೋಡ್ ಬಂದ್ಬಿಡ್ತಾನೆ. ಪಾಪ ಎಲ್ಲಿ ಬೇಜಾರು ಮಾಡ್ಕೊಂಡು ಹೋಗಿದ್ದಾನೋ. ಚಿಕ್ಕ ಯಜಮಾನ್ರೆ, ಒಂದೇ ಒಂದು ಫೋನ್ ಮಾಡ್ತೀರಾ? ನೋ, ನಾನು ಫೋನ್ ಮಾಡಲ್ಲ. ಅವನೆಲ್ಲೇ ಇದ್ರು ನಾನು ಅವನ್ನ ಕರ್ಕೊಂಬರ್ತೀನಿ. ಚಿಕ್ಕ ಯಜಮಾನ್ರೆ ಬೇಡ ಚಿಕ್ಕ ಯಜಮಾನ್ರೆ. ಮನೇಲಿ ಪೂಜೆ ನಡೀತಾ ಇದೆ, ನೀವಿಲ್ಲ ಅಂದ್ರೆ ಎಲ್ಲರೂ ನಿಮ್ಮ ಮೇಲೆ ಕೋಪ ಮಾಡ್ಕೋತಾರೆ. ನಂದೀಶ್ ಅಂಕಲ್, ಐ ಡೋಂಟ್ ಕೇರ್. ನಾನೀಗ ತ್ರಿಶೂಲ ನೋಡ್ಬೇಕಷ್ಟೆ. ಚಿಕ್ಕ ಯಜಮಾನ್ರೆ ಛೇ, ಇವ್ರು ನನ್ನ ಮಾತೆ ಕೇಳ್ತಾ ಇಲ್ವಲ್ಲ. ದೊಡ್ಡ ಯಜಮಾನ್ರಿಗೆ ಏನಂತ ಹೇಳೋದು? ಅವ್ನು ಬೇಜಾರು ಮಾಡ್ಕೊಂಡಿದ್ರು ಪರವಾಗಿಲ್ಲ, ನಾನು ಅವನ ಹತ್ರ ಮಾತಾಡಲೇಬೇಕು. ಪಾಪ ಇನ್ನ ಬೇಜಾರಲ್ಲೇ ಇದ್ದಾನೆ ಅನ್ಸುತ್ತೆ. ಹಲೋ. ಹಾಯ್. ಹೇಳಿ. ಯಾಕೆ ನಿಮ್ಮ ವಾಯ್ಸ್ ನಾರ್ಮಲ್ ಆಗಿಲ್ವಲ್ಲ? ಹಾಗೇನಿಲ್ಲ, ನಾನು ಆರಾಮಾಗಿದ್ದೀನಿ. ಪ್ರೀತ್ಸವರು ತಮ್ಮ ಪ್ರೇಮಿ ವಾಯ್ಸಲ್ಲಿ ಮಾತ್ರ ಅಲ್ಲ, ಉಸಿರಲ್ಲಿ ವ್ಯತ್ಯಾಸ ಇದ್ರೂ ಕಂಡು ಹಿಡಿತಾರಂತೆ. ಸುಮ್ಮನೆ ಬುರುಡೆ ಎಲ್ಲ ಕೇಳೋಕ್ಕೆ ನನಗಿಷ್ಟ ಇಲ್ಲ. ಫೋನ್ ಮಾಡಿದ ವಿಷಯ ಹೇಳಿ. ಇದೇನಿದು ಮತ್ತೆ ಹೊಸದಾಗಿ? ನಿಮ್ಮನ್ನು ನೋಡಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅಂತ ಆಗ್ಲಿಂದ ಮನೆ ಹೊರಗಡೆನೆ ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ಇವಾಗ ಈ ಥರ ಮಾತಾಡ್ತಾ ಇದ್ದೀರಲ್ಲ. ನೋಡ್ರಿ, ನನಗೆ ಇದರಲ್ಲಿ ಆಸಕ್ತಿ ಇಲ್ಲ. ಸುಮ್ಮನೆ ನಂಗೆ ತೊಂದರೆ ಕೊಡಬೇಡಿ, ದಯವಿಟ್ಟು ಫೋನ್ ಇಡಿ. ನೋಡಿದ್ರಾ, ನೀವು ಈ ಥರ ಮಾತಾಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ನೀವು ತುಂಬ ಬೇಜಾರಾಗಿದ್ದೀರಾ ಅಂತ. ಯಾರ್ರಿ ನೀವು? ಯಾಕ್ರಿ ಸುಮ್ಮನೆ ತಲೆ ತಿಂತಿದ್ದೀರಾ? ನಿಮ್ಗಷ್ಟು ನಾನು ನೋಡಬೇಕು ಅಂತ ಆಸೆ ಇದ್ರೆ ಮನೆ ಆಚೆ ಯಾಕೆ ನಿಂತಿದ್ದೀರಾ? ಒಳಗೆ ಬನ್ನಿ. ಯಾಕ್ರಿ ಏನು ಮಾತಾಡ್ತಿಲ್ಲ? ನಾನು ಹೇಳಿದ್ ಕೇಳಿಸ್ತಾ ಇಲ್ವೋ? ನನಗೆ ನಿಮ್ಮನ್ನು ನೋಡೋದಕ್ಕೆ ಆಸಕ್ತಿ ಇಲ್ಲ. ನನಗೆ ಮತ್ತೆ ಫೋನ್ ಮಾಡಬೇಡಿ. ಮಾತಾಡ್ರಿ. ಸುಮ್ಮನೆ ಇದ್ರೆ ಫೋನ್ ಮಾಡಿ ತಲೆ ತಿಂತೀರಾ? ಮಾತಾಡ್ಸಿದ್ರೆ ಏನು ಮಾತಾಡೋದಿಲ್ಲ, ಸೈಲೆಂಟ್ ಆಗಿರ್ತೀರಾ? ಮಾತಾಡ್ರಿ ಇವಾಗ. ಮಾತಾಡ್ದಿದ್ರೆ ನಿಮ್ಮನೆ ಬರ. ಕಟ್ ಮಾಡಿ.
ಚಂಡಿಕಾಯ ನಮಃ. ಓಂ ಕಾಳಿಕಾಯ ನಮಃ. ಓಂ ಚಂಡಿಕಾಯ ನಮಃ. ಓಂ ಕಾಳಿಕಾಯ ನಮಃ. ಆಗಿದೆ. ಮತ್ತೆ ಆ ಮನೆಗೆ ನಾಗ ಪ್ರವೇಶವಾಗಿದೆ. ಪ್ರಪಂಚದ ಯಾವ ಶಕ್ತಿಯು ಭೇದಿಸಲಾಗದ ಈ ತ್ರಯಂಬಕನ ಅಭೇದ್ಯ ದಿಗ್ಬಂಧನವನ್ನು ಆ ಸರ್ಪ ದಾಟಿ ಬಂದಿದೆ ಎಂದರೆ ಇದು ಅಪಾಯದ ಮುನ್ಸೂಚನೆ. ಈಗಲೂ ನಾವು ತಪಸ್ಸನ್ನೇ ಆಚರಿಸುತ್ತಾ ಕುಳಿತರೆ ಪ್ರಯೋಜನವಿಲ್ಲ. ಅಲ್ಲಿ ಎಲ್ಲ ಸರ್ವನಾಶವಾಗುತ್ತದೆ. ನಾಗಮಣಿ ಮತ್ತೆ ನಾಗಗಳ ಪಾಲಾಗುತ್ತದೆ. ಇಲ್ಲ, ಇದು ಎಂದಿಗೂ ಸಾಧ್ಯವಿಲ್ಲ. ಹಾಗಾಗುವುದಕ್ಕೆ ನಾನು ಬಿಡುವುದಿಲ್ಲ. ಇದೇನಿದು ಗುರುದೇವ? ಈ ವಾತಾವರಣ, ಈ ಗುಡುಗು ಸಿಡಿಲುಗಳ ಆರ್ಭಟ, ಇಡೀ ಬ್ರಹ್ಮಾಂಡವನ್ನೇ ಅಳತೆ ಮಾಡುತ್ತಿರುವ ಈ ಮಿಂಚಿನ ಕೋಲಾಹಲ, ಇವೆಲ್ಲ ಏನು ಹೇಳುತ್ತಿವೆ? ನಾಗಮಾತಾ, ಆ ತ್ರಯಂಬಕ ತಪಸ್ಸಿನಿಂದ ಎಚ್ಚರಗೊಂಡಿದ್ದಾನೆ ಎಂಬುದನ್ನು ಸೂಚಿಸುತ್ತಿದೆ. ಇನ್ನು ನಾಗಲೋಕಕ್ಕೆ ಉಳಿಗಾಲವಿಲ್ಲ ಎಂಬುದನ್ನು ಸೂಚಿಸುತ್ತಿದೆ. ಶಿವಾನಿ ಘೋರ ಸಂಕಷ್ಟಕ್ಕೆ ಗುರಿಯಾಗಿದ್ದಾಳೆ ಎಂಬುದನ್ನು ಸೂಚಿಸುತ್ತಿದೆ. ಪರಮೇಶ್ವರ, ನಾನು ಮೊದಲೇ ಊಹಿಸಿದಂತೆ ಆ ದಿಗ್ವಿಜಯನ ಮನೆಯಲ್ಲಿ ಆ ತ್ರಯಂಬಕ ರಚಿಸಿರುವ ಮಾಯಾಜಾಲಕ್ಕೆ ಶಿವಾನಿ ಬಲಿಯಾಗಿದ್ದಾಳೆ. ಬಲಿಯಾಗಿದ್ದಾಳ? ಬಲಿ ಎಂದರೆ ಬಲಿಯಲ್ಲ. ಈಗಾಗಲೇ ಶಿವಾನಿ ಮಾನವ ರೂಪದಿಂದ ಸರ್ಪ ರೂಪಕ್ಕೆ ರೂಪಾಂತರಗೊಂಡಿದ್ದಾಳೆ. ತ್ರಯಂಬಕನಿಗೆ ಸೂಚನೆ ಸಿಕ್ಕಿದೆ. ಅದಕ್ಕೆ ದಿಗ್ವಿಜಯನ ಮನೆ ಕಡೆಗೆ ಹೊರಟಿದ್ದಾನೆ. ಮೊದಲೇ ಅವನು ಮಹಾಶಕ್ತಿವಂತ. ಈಗ ಮತ್ತೆ 14 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ತನ್ನ ಶಕ್ತಿಯನ್ನು ಇಮ್ಮಡಿಗೊಳಿಸಿದ್ದಾನೆ. ಯಾವುದೇ ಕಾರಣಕ್ಕೂ ಆತ ಶಿವಾನಿಯನ್ನು ಬಿಡಲಾರ. ಶಿವಾನಿಗೆ ಆ ಸ್ಥಳದಿಂದ ಬಿಡುಗಡೆ ಸಿಗುವುದಿರಲಿ, ಆತ ಭೂಲೋಕದಿಂದಲೇ ಮುಕ್ತಿ ಕೊಡುತ್ತಾನೆ. ಶಿವಾನಿಯನ್ನು ಕಾಪಾಡುವ ಮಾರ್ಗ ಯಾವುದಿದೆ ಗುರುದೇವ? ಈಗ ಅವಳನ್ನು ರಕ್ಷಿಸುವುದು ಬಹಳ ಮುಖ್ಯ. ಮುಂದೇನು ಮಾಡುವುದು ಹೇಳಿ ಗುರುದೇವ. ಆ ತ್ರಯಂಬಕನನ್ನು ದಿಗ್ವಿಜಯನ ಮನೆ ತಲುಪದಂತೆ ತಡೆಯಬೇಕು. ಅದೊಂದೇ ನಮ್ಮ ಮುಂದೆ ಇರುವ ದಾರಿ.